ವೀಕ್ಷಕರೇ, ಬ್ಲ್ಯಾಕ್ ಮೇಲ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವಿತಾ ಜೈನ್. ಎಲ್ಲಿಯವರೆಗೆ ಮೋಸ ಹೋಗುವವರು ಇರ್ತಾರೋ ಅಲ್ಲಿವರೆಗೆ ಮೋಸ ಮಾಡುವವರು ಕೂಡ ಇರ್ತಾರೆ ಅನ್ನೋದು ಸಾರ್ವಕಾಲಿಕ ಮಾತು. ಇದು ಈಗ ದಿವ್ಯಶ್ರೀ ಬಾಳಲ್ಲೂ ಕೂಡ ಆಗಿದೆ. ಹಾಗಾದ್ರೆ ದಿವ್ಯಶ್ರೀ ಮೋಸ ಹೋಗಿದ್ದು ಎಲ್ಲಿ? ಯಾಕೆ ಅವಳ ಬಾಳು ಈಗ ನರಕ ಆಗಿದೆ? ದಿವ್ಯಶ್ರೀ ಯಾವ ಹೆಸರಲ್ಲಿ ಮೋಸ ಆಗಿದೆ? ಪ್ರೀತಿಯನ್ನ ಮಾಡಿದ ತಪ್ಪಿಗೆ ಅವಳು ಇಷ್ಟು ನರಕಯಾತನೆ ಅನುಭವಿಸಬೇಕಾ? ಹಾಗಾದ್ರೆ ಪ್ರೀತಿಯ ಹೆಸರನ್ನಿಟ್ಕೊಂಡು ಇಷ್ಟೆಲ್ಲ ದುರ್ಬಳಕೆ ಮಾಡಿಕೊಂಡು ಮೋಸ ಮಾಡುವವರು ಎಷ್ಟರ ಮಟ್ಟಿಗೆ ಇರ್ತಾರೆ? ಇವೆಲ್ಲವನ್ನ ನೋಡೋಣ ಈ ವರದಿಯಲ್ಲಿ. ಈಕೆ ದಿವ್ಯಶ್ರೀ ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನವಳು. ತಂದೆಯ ಅಕಾಲಿಕ ಮರಣದಿಂದ ಕುಟುಂಬಕ್ಕೆ ಆಸರೆಯಾಗಲೆಂದು ಕಂಪ್ಯೂಟರ್ ಕಲಿಯಲು ಸೇರಿದ್ಲು. ಆದರೆ ಅಲ್ಲೇ ಎಡವಟ್ಟಾಗೋಯ್ತು. ಸೈಬರ್ ಕೆಫೆಯ ಮಾಲೀಕ ಎಪಿ ಮೋಹನ್ ಈಕೆಗೆ ದುಂಬಾಲು ಬಿದ್ದು ಕೊನೆಗೂ ದಿವ್ಯಶ್ರೀ ಮನಗೆದ್ದು ಬಿಟ್ಟ. ಕಾಂಗ್ರೆಸ್ ಕಾರ್ಯಕರ್ತನೂ ಆಗಿದ್ದ ಆತ ಪ್ರೀತಿಯ ಹೆಸರಲ್ಲಿ ನಾಟಕ ಮಾಡ್ತಿದ್ದಾನೆ ಅಂತ ದಿವ್ಯಶ್ರೀಗೆ ಗೊತ್ತಾಗುವುದರಲ್ಲಿ ಕಾಲ ಮಿಂಚಿ ಹೋಗಿತ್ತು. ನಾನು ಪ್ರೀತಿ ಮಾಡ್ತಿದ್ದೇನೆ ಅಂತ ಹೇಳಿದ. ಅದಕ್ಕೆ ಇವನ ಜೊತೆ ಇವನು ಹೇಳಿದ ಮನೆಗೆ ಅಂತ ಇವನ ಜೊತೆ ಹೋಗುವಾಗ ಇವನು ನನ್ನನ್ನು ಮಡಿಕೇರಿಗೆ ಕರ್ಕೊಂಡು ಹೋದ. ಮಡಿಕೇರಿಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ಮನೆ ಉಂಟು, ಮನೆಯಲ್ಲಿ ಮಾತಾಡು ಮತ್ತೆ ಹೋಗುವ ಅಂತ ಹೇಳಿದ. ಇವನು ಮತ್ತೆ ಅಲ್ಲಿ ರೂಮ್ ಮಾಡಿ ರೂಮಿನಲ್ಲಿ ಹೀಗೆ ಊಟ ಜ್ಯೂಸ್ ಎಲ್ಲ ಕುಡಿಸಿದ್ದ. ಜ್ಯೂಸ್ನಲ್ಲಿ ಇವನು ಜ್ಯೂಸ್ ಕುಡ್ದಾದ್ಮೇಲೆ ನನಗೆ ಏನಾಗಿದೆ ಅಂತ ನಂಗೆ ಗೊತ್ತಾಗಿಲ್ಲ. ಎಪಿ ಮೋಹನ್ ಪ್ರೀತಿಯ ಬಲೆಗೆ ಬಿದ್ದ ದಿವ್ಯಶ್ರೀ ಅವನು ಕರೆದಲ್ಲಿಗೆಲ್ಲ ಹೋಗುತ್ತಿದ್ದಳು. ಇದನ್ನೇ ಬಳಸಿಕೊಂಡ ಮೋಹನ್ ಒಂದು ದಿನ ಮಡಿಕೇರಿಯ ಗೆಸ್ಟ್ ಹೌಸ್ ಒಂದಕ್ಕೆ ಕರೆದೊಯ್ದು ಮತ್ತು ಬೆರೆಸಿದ ಕೂಲ್ ಡ್ರಿಂಕ್ಸ್ ಕುಡಿಸಿ ತನ್ನ ನಗ್ನ ಚಿತ್ರ ತೆಗೆದಿದ್ದ. ಅದನ್ನೇ ಇಟ್ಕೊಂಡು ಕಾಮತೃಷೆಗೆ ಪೀಡಿಸುತ್ತಿದ್ದ ಅನ್ನೋದು ದಿವ್ಯಶ್ರೀ ಆರೋಪ. ಮತ್ತು ಇವನು ನಮಗೆಲ್ಲ ಗೊತ್ತಿಲ್ಲದೆ ಇವನಿಗೆ ಮದುವೆ ಆಯಿತು. ಮತ್ತು 2 ದಿನ ನಂತರ ನನಗೆ ಗೊತ್ತಾಯ್ತು ಇವನಿಗೆ ಮದುವೆ ಆಗಿದೆ ಅಂತ. ಮದುವೆಗೆ ಮುಂಚೆ ಹೇಳಿದ, ನೀನು ಮದುವೆ ಆದರೆ ನಾನು ಬ್ಲ್ಯಾಕ್ ಮೇಲ್ ಮಾಡ್ತೀನಿ ಅಂತ ಹೇಳಿದ. ಆದರೂ ನಾನು ನನ್ನಷ್ಟಕ್ಕಿದ್ದೆ. ಮತ್ತು ಮದುವೆ ಆಯಿತು. ಮದುವೆ ಆದಮೇಲೆ ವಾಪಸ್ ನಾನು ಅಲ್ಲಿಗೆ ಒಂದಿನ ಬರ್ತೇನೆ ಅಂತ ಹೇಳಿದ. ಒಂದು ದಿವಸ ನನ್ನ ಗಂಡ ಇಲ್ಲದ ಸಮಯದಲ್ಲಿ ಇವನು ಬಂದು ಮತ್ತು ಇದು ನನ್ನ ಗಂಡ ಬಂದರು. ಗಂಡನಿಗೆ ಗೊತ್ತಾಯಿತು. ಮತ್ತು ಅವನನ್ನು ಹುಡುಕುವಾಗ ಅವ ಮಂಚದ ಅಡಿಯಲ್ಲಿದ್ದ. ದಿವ್ಯಶ್ರೀ ಬೇರೆ ಮದುವೆಯಾದ ಮೇಲೂ ಮೋಹನ್ ಕಾಟ ತಪ್ಪಲಿಲ್ವಂತೆ. ಕೊನೆಗೂ ಈಕೆಯ ಗಂಡನಿಗೆ ವಿಷಯ ಗೊತ್ತಾಗಿ ದಿವ್ಯಶ್ರೀಯನ್ನ ಮನೆಯಿಂದ ಹೊರಹಾಕಿದ್ದಾನೆ. ಯಾರು ನಮ್ಮನ್ನು ಕೇಳುವವರಿಲ್ಲ ಊರಲ್ಲಿ. ನಾವು ಪಾಪದ ಕುಟುಂಬದವರು. ಇಲ್ಲಿ ಏನು ಮಾಡಿದರೂ ನಮ್ಮನ್ನು ಎದುರಿಸೋರು ಇರುವುದಲ್ಲದೆ ನಮ್ಮನ್ನು ಯಾವ ನ್ಯಾಯವನ್ನು ಕೇಳುವಂಥ ವ್ಯಕ್ತಿಗಳಿಲ್ಲಿ ಇಲ್ಲ. ಯಾವ ವ್ಯವಸ್ಥೆಯೂ ಇಲ್ಲ ಅಲ್ಲಿ ಆಚೆ ಎಪಿ ಮೋಹನ್ ಇಲ್ಲ, ಈಚೆ ಇವನು ಇಲ್ಲ. ಈ ಹುಡುಗನೊಟ್ಟಿಗೆ ಮಲಗಿದನ್ನು ಹೋಗಿ ವಿಜಯಕುಮಾರ ಬಿಟ್ಟಿದ್ದಾನೆ. ಇದಕ್ಕೆ ಸೂಕ್ತವಾದ ಕ್ರಮವನ್ನು ಕೈಗೊಂಡು ನಮ್ಮ ಹುಡುಗಿಗೆ ಒಂದು ಸೂಕ್ತ ಒಂದು ವ್ಯವಸ್ಥೆಯನ್ನು ನೀವು ಸುವರ್ಣ ಚಾನಲ್ ಮಾಡಿಕೊಡ್ತೀವಿ ಅಂತ ನಾನು ನಂಬಿದ್ದೇನೆ ಸರ್. ನ್ಯಾಯ ಪಂಚಾಯಿತಿಯಿಂದಲೂ ನ್ಯಾಯ ಸಿಗದಿದ್ದಾಗ ಕೊನೆಗೆ ದಿವ್ಯಶ್ರೀ ಮಹಿಳಾ ಸಹಾಯವಾಣಿಯ ಮೊರೆ ಹೋಗಿದ್ದಾಳೆ. ಪ್ರೀತಿಯ ಹೆಸರಲ್ಲಿ ತನ್ನ ಬಾಳನ್ನೇ ನರಕ ಕೂಪಕ್ಕೆ ತಳ್ಳಿದ ಕಿರಾತಕ ಮೋಹನ್ಗೆ ಶಿಕ್ಷೆಯಾಗಬೇಕು, ತನಗೆ ನ್ಯಾಯ ಒದಗಿಸಿಕೊಡಬೇಕೆಂದು ದಿವ್ಯಶ್ರೀ ಬೇಡಿಕೊಳ್ಳುತ್ತಿದ್ದಾಳೆ. ಈಕೆಗೆ ನ್ಯಾಯ ಸಿಗುತ್ತಾ? ಬೆಂಗಳೂರಿನಿಂದ ರವಿಕುಮಾರ್ ಮತ್ತು ಅಭಿಷೇಕ್, ಸುವರ್ಣ ನ್ಯೂಸ್. ಹಾಗಾದ್ರೆ ಈಕೆ ಪ್ರೀತಿ ಮಾಡಿದ್ದೇ ತಪ್ಪಾಯ್ತಾ? ಈಕೆಯ ಬಾಳಲ್ಲಿ ಈ ಬಿರುಗಾಳಿ ಬರೋದಕ್ಕೆ ಏನು ಕಾರಣ? ಎಷ್ಟೋ ಮಂದಿ ಪ್ರೇಮಿಗಳು ತಮ್ಮ ಪ್ರೀತಿಯನ್ನ ಉಳಿಸೋದಕ್ಕೋಸ್ಕರ ಪ್ರಾಣತ್ಯಾಗವನ್ನೇ ಮಾಡುವಂತಹ ಸುದ್ದಿಯನ್ನ ನೋಡ್ತೇವೆ. ಆದರೆ ಅದಕ್ಕೆ ತದ್ವಿರುದ್ಧ ಈ ಸುದ್ದಿ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಮೋಸ ಹೋದಂತಹ ದಿವ್ಯಶ್ರೀ ಇದ್ದಾರೆ. ದಿವ್ಯಶ್ರೀ ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಗೆ ಈಗ ದಿವ್ಯಶ್ರೀಯ ಚಿಕ್ಕಪ್ಪ ಇದ್ದಾರೆ, ಪರಮೇಶ್ವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ದಿವ್ಯಶ್ರೀ, ನಾನು ನಿಮಗೆ ಕೇಳ್ತಾ ಇರೋದು, ಹೇಗಾಯ್ತು ಇವೆಲ್ಲ? ಫಸ್ಟ್ ನಿಮಗೆ ಮೋಹನ್ ಪರಿಚಯ ಆಗಿದ್ದು ಎಲ್ಲಿ? ಯಾವ ರೀತಿಯಾಗಿ ನೀವು ಪ್ರೀತಿಯ ಬಲೆಗೆ ಬಿದ್ರಿ? ಅವನ ಪರಿಚಯ ಅದು ನಮ್ಮ ಊರಿನವನೇ. ಅವನು ಬೇರೆ ದೂರ ನಮಗೆ ಸಂಬಂಧ ಹುಡುಗ ಅವನು. ನಾನು ಕಾಲೇಜ್ ಹೋಗ್ತಿರುವಾಗ ಹೆಚ್ಚಿನ ಶಿಕ್ಷಣಕ್ಕೆ ನಾನು ಕಂಪ್ಯೂಟರ್ ಎಜುಕೇಶನ್ ನಾನು ಹೋಗ್ತಾ ಇರುವಾಗ ಇವನು ಈ ರೀತಿ ಪ್ರೀತಿ ಪ್ರಾರಂಭ ಮಾಡಿದ. ಅಂದರೆ ಕಾಲೇಜಿಗೆ ಹೋಗ್ತಾ ಇರುವಾಗ ಹೆಚ್ಚಿನ ಶಿಕ್ಷಣಕ್ಕೆ ಕಂಪ್ಯೂಟರ್ ಶಿಕ್ಷಣಕ್ಕಾಗಿ ನಾನು ಅವನ ಸೆಂಟರ್ಗೆ ಹೋಗ್ತೇನೆ. ಓಕೆ, ಅಂದರೆ ಮೋಹನ್ ಏನು ಮಾಡ್ತಾ ಇದ್ರು?
ಮೋಹನ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಮಾಲೀಕರ, ಅಲ್ಲಿ ಏನ್ ಮಾಡ್ತಾ ಇದ್ರು ಅವರು? ಅಲ್ಲಿ ಮಾಲೀಕತ್ವ, ಅವನ ಮಾಲೀಕತ್ವದಿಂದ ನಡೆಯುತ್ತಿತ್ತು ಕಾಣಿಯೂರಿನಲ್ಲಿ. ಓಕೆ, ಹೇಗೆ ಪ್ರಪೋಸ್ ಮಾಡಿದ್ರು ನಿಮ್ಗೆ? ಏನ್ ಹೇಳಿದ್ರು? ಈಗ ದಿನ ದಿನ ಪರಿಚಯ ಆಗ್ತಿರುವಾಗ, ಫಸ್ಟೇ ಪರಿಚಯ ಇರಲಿಲ್ಲ, ಕಂಪ್ಯೂಟರ್ ಓದ ನಂತರ ಪರಿಚಯ ಆಯಿತು. ಪರಿಚಯ ಆದಮೇಲೆ ಇವ್ ನನ್ನ ಹತ್ರ ಹೇಳಿದ, ನಿನ್ನ ಮಾತಾಡ್ಲಿಕ್ಕೆ ಉಂಟು ಅಂತ. ಏನು ಅಂತ ನಾನು ಪ್ರತಿಭಟಿಸಿದಾಗ ಅವನು ಹೇಳಿದ, ನಾನು ಪ್ರೀತಿ ಮಾಡ್ತಿದ್ದೇನೆ ಅಂತ ಹೇಳಿದ. ಅದಕ್ಕೆ ಅವನು ಹೇಳಿದ, ಇಲ್ಲಿ ಮಾತಾಡಿದ್ರೆ ತಪ್ಪಾಗ್ತದೆ, ನಾವು ನಿಮ್ಮ ಮನೆ ಹತ್ರ ಹೋಗೋ ಮಾತಾಡುವ ಅಂತ ಹೇಳಿದ. ಅವ್ನು ಮನೆಗೆ ಅಂತ ಕರ್ಕೊಂಡು ಹೋಗುವಾಗ ಇವನು ಸೀದಾ ಡೈರೆಕ್ಟ್ ಮಡಿಕೇರಿಗೆ ಕರ್ಕೊಂಡು ಹೋದ ನಾನು. ಅಂದ್ರೆ ಈಗ ನಿಮ್ಗೆ ಫಸ್ಟ್ ಮಾತನಾಡುವಾಗ್ಲೇ ಅವ್ನು ನಿಮ್ಗೆ ಪ್ರಪೋಸ್ ಮಾಡಿದ್ದ, ಅದು ನೀವು ಅದನ್ನ ಅಪೋಸ್ ಮಾಡ್ತಾ ಬಂದ್ರಿ, ಮತ್ತೆ ನೀವು ಮಡಿಕೇರಿಗೆ ಹೇಗೆ ಹೋದ್ರಿ? ಹಾಗಾದ್ರೆ ಇವನು ಮನೆಗೆ ಕರ್ಕೊಂಡು ಹೋಗುದಂತ ಸೀದಾ ಕರ್ಕೊಂಡು ಹೋದ. ನೀವು ಒಪ್ಕೊಂಡಿದ್ರ ಅವನ ಜೊತೆನೆ ಹೋಗೋದಿಕ್ಕೆ? ನಮ್ಮ ಆಚೆ ಮನೆ ಆದ ಕಾರಣ ನಾನು ಇವನ ಜೊತೆ ಹೋಗುವಂತ ನಿರ್ಧಾರ ಮಾಡಿ. ಇವರು ಅಂದ್ರೆ ಪ್ರಭಾವ ವ್ಯಕ್ತಿಗಳು, ಶ್ರೀಮಂತರು, ಆದ ಕಾರಣ ಸ್ವಲ್ಪ ನಾವು ಬಡವರಾದ ಕಾರಣ ನಾನು ಅವನ ಮಾತು ಕೇಳ್ತಾ ಬಂದೆ. ಮಡಿಕೇರಿಗೆ ಹೋದ್ರಿ? ಮಡಿಕೇರಿ. ಓಕೆ, ಅಲ್ಲಿ ಏನಾಯ್ತು? ಅಲ್ಲಿ ಮನೆ ಅಂತ ಅವ್ನು ಕರ್ಕೊಂಡು ಹೋದ್ದು. ಅಲ್ಲಿ ಹೋಗಿ ಅವ್ನು ರೂಮ್ ಮಾಡಿದ್ಮೇಲೆ ಹೀಗೆ ಮಾತಾಡ್ತಿರುವಾಗ ಮತ್ತೆ ಊಟ ಜ್ಯೂಸ್ ಎಲ್ಲ ಕೊಟ್ಟ ನನಗೆ. ಜ್ಯೂಸ್ ಕುಡಿದ್ಮೇಲೆ ನಂಗೆ ಏನಾಗಿದೆ ಅಂತ ನಂಗೆ ಗೊತ್ತಾಗಿರ್ಲಿಲ್ಲ. ಅಂದ್ರೆ ಮಡಿಕೇರಿಗೆ ಹೋಗ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗಿಲ್ವಾ? ಮತ್ತೆ ಗೊತ್ತಾಯ್ತು ನನಗೆ. ಮಾತಾಡ್ತಿರುವಾಗ ಅವ್ನು ನಂಗೆ ಬೆದರಿಸಿದ, ನನಗೆ ನೀನ ಜೊತೆ ಬಾ, ಇಲ್ಲಾಂದ್ರೆ ನಾನು ನಿಂಗೆ ಜೀವಕ್ಕೆ ಬೆದರಿಕೆ ಕೊಡ್ತೇನೆ ಅಂತ ನಂಗೆ ಹೇಳಿದ್ದವ. ಆ ರೀತಿ ನನಗೆ ಮನೆಯಲ್ಲಿ ಹೇಳಿದ್ದು ತಾಯಿ ಮಾತ್ರ, ತಂದೆ ಇಲ್ಲ. ಹೇಳಿ. ಈಗ ಅಪ್ಪ ಇಲ್ಲ ಅಂತ ಅವನಿಗೆ ಮೊದಲೇ ಗೊತ್ತಿತ್ತಾ? ಮೊದಲೇ ಗೊತ್ತಿತ್ತು. ಅಪ್ಪ ಇಲ್ಲ ಅನ್ನೋದನ್ನ ಅವನು ದುರ್ಬಳಕೆ ಮಾಡ್ಕೊಂಡು ಈ ರೀತಿಯಾಗಿ ಮಾಡಿದ್ನೆ ಅನ್ಸುತ್ತಾ ನಿಮಗೆ? ನನಗೆ ಹಾಗೆ ಅನಿಸ್ತಿದೆ. ಹೇಗೆ ಮಡಿಕೇರಿಗೆ ಕರ್ಕೊಂಡು ಹೋಗುವಾಗ ನೀವು ಯಾರಿಗೂ ಹೇಳಿ ಹೋಗ್ಲಿಲ್ವಾ? ಹೇಳಿ ಹೋಗ್ಲಿಲ್ಲ, ಯಾಕಂದ್ರೆ ಇವನು ಫಸ್ಟ್ಗೆ ನನಗೆ ಬೆದರಿಕೆ ಕೊಟ್ಟಿದ್ದ, ನೀನು ಯಾರೊಟ್ಟಿಗೆ ಹೇಳ್ಬಾರ್ದು ಈಗ ಹೋಗ್ತಿದ್ದೇವೆ ಅಂತ. ಮತ್ತೆ ಅಲ್ಲಿ ಜ್ಯೂಸ್ ಕುಡಿಯೋದ್ಮೇಲೆ ನಾನು ನನಗೆ ಎಚ್ಚರವಾದಾಗ ಮೈ ಮೇಲೆ ಬಟ್ಟೆ ಏನೂ ಇರಲಿಲ್ಲ. ಮತ್ತು ಬಟ್ಟೆ ಹಾಕ್ತಿರೋ ನಾನು ಕೂಗ್ತಾ ಇರುವಾಗ ಇವನು ಬಂದ. ಯಾಕೆ ಕೂಗುದಂತ ಕೇಳುವಾಗ ಈಗ ಮಾಡಿದ್ದು ಯಾಕೆ ಅಂತ ಕೇಳುವಾಗ ನಾನು ಪ್ರೀತಿ ಮಾಡ್ತಿದ್ದೇನೆ, ಮದುವೆ ಆಗ್ತೇನೆ ಅಂತ ಒಪ್ಪಿಗೆ ಕೊಟ್ಟ. ನೀನು ಮನೆಯಲ್ಲಿ ಅಮ್ಮನವ್ರ ಜೊತೆ ಹೇಳ್ಬೇಡ, ಚಿಕ್ಕಪ್ಪನವ್ರು ಯಾರ ಜೊತೆ ಊರಲ್ಲಿ ಹೇಳ್ಬೇಡ, ನಾನು ನಿಂಗೆ ಮದುವೆ ಆಗ್ತೇನೆ ಅಂತ ಭರವಸೆ ಅಂತ ಕೊಟ್ಟಿದ್ದ ಅವ ನನಗೆ. ಇದು ಎಷ್ಟು ವರ್ಷದ ಹಿಂದೆ ಆಗಿರೋದು? 2 ವರ್ಷ. 2 ವರ್ಷ ಆಗ್ತದೆ. 2 ವರ್ಷದಿಂದ ನೀವು ಯಾರ ಹತ್ರನೂ ಇದನ್ನು ಹೇಳ್ಕೊಂಡಿರ್ಲಿಲ್ಲ? ಮಡಿಕೇರಿಯಲ್ಲಿ ಅಷ್ಟೆಲ್ಲ ಆಯ್ತು, ಆವಾಗ ಅದನ್ನ ನೀವು ಕೊನೆಗೂ ಯಾರ ಹತ್ರನೂ ಹೇಳ್ಕೊಂಡಿಲ್ವಾ? ಕೊನೆಗೆ ನನಗೆ ಮದುವೆ ಆಯಿತು. ಮದುವೆ ನಾನು ಮನೆಯವರೇ ನೋಡಿ ನನಗೆ ಮದುವೆ ಮಾಡಿಕೊಟ್ರು. ಮದುವೆ ಮಾಡಿ ಕೊಟ್ಟಾದ್ಮೇಲೆ ಕೂಡ ನನಗೆ ಅವನು ಈ ಬ್ಲ್ಯಾಕ್ ಮೇಲ್ ವಿಡಿಯೋ ಕ್ಲಿಪ್ಪಿಂಗನ್ನು ತೋರಿಸಿ ಅವನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ನೀನು ಮದುವೆ ಆದರೆ ನಾನು ನಿನ್ನ ಗಂಡನ ಜೊತೆ ನಾನು ತೋರಿಸ್ತೇನೆ ವಿಡಿಯೋ ಕ್ಲಿಪ್ಪಿಂಗ್, ನೀನು ಮದುವೆ ಆಗಬೇಡ ಅಂತ ಹೇಳಿದ್ದ. ಆದರೂ ನಾನು ಅಮ್ಮ ಒಬ್ಬರೇ, ಊರಿನ ಮರ್ಯಾದೆ ಹೋಗ್ತದೆ ಅನ್ನೋ ಕಾರಣಕ್ಕೆ ನಾನು ಮದುವೆ ಆದೆ. ಮತ್ತು ಅಲ್ಲಿಗೆ ಕೂಡ ನನ್ನ ಗಂಡನ ಮೊಬೈಲಿಗೆ ಫೋನ್ ಮಾಡಿ ಅಲ್ಲಿ ಕೂಡ ಅವನು ಬಂದು ಈ ರೀತಿ ಮಾಡಿದ್ದಾನೆ, ದೈಹಿಕ ಸಂಪರ್ಕ ಮಾಡಿ. ಈ ಥರ ಆಚೆ ಗಂಡನೂ ಇಲ್ಲ, ಯಾರೂ ಇಲ್ಲ, ಮನೆ ಸಹ ಇಲ್ಲ, ಯಾರಿಲ್ಲದಾಗೆ. ನಿಮ್ಮ ಫ್ಯಾಮಿಲಿ ಹೇಗೆ? ನಾವು ಬಡವರದು, ಅಮ್ಮ ಮಾತ್ರ ಮನೆಯಲ್ಲಿರೋದು. ಈಗ ಮಡಿಕೇರಿಗೆ ಹೋದ್ರಿ, ಮಡಿಕೇರಿಯಿಂದ ಅಷ್ಟೆಲ್ಲ ಘಟನೆಗಳಾಯಿತು, ಆ ನಂತರ ಕೂಡ ಅದು ಪುನರಾವರ್ತನೆ ಆಗ್ತಾ ಇತ್ತಾ? ಪುನರಾವರ್ತನೆ ಆಗ್ತಿತ್ತು. ಇವ ನನ್ನನ್ನು ಮಡಿಕೇರಿಗೆ ಮತ್ತೆ ವಾಪಸ್ ಮಡಿಕೇರಿಗೆ ಮ್ಯಾಂಗ್ಳೂರಿಗೆ ಮೂಡಬಿದ್ರೆಗೆ ಕರ್ಕೊಂಡು ಹೋಗಿದ್ದಾನೆ. ನಾನು ಬರುವುದಿಲ್ಲ ಅಂತ ಪ್ರತಿಭಟಿಸಿದಾಗ ಇವನು ಅದನ್ನ ವಿಡಿಯೋ ಕ್ಲಿಪ್ಪಿಂಗನ್ನೇ ತೋರಿಸಿ ನನಗೆ ಬ್ಲ್ಯಾಕ್ ಮೇಲ್ ವಾಪಸ್ ಮಾಡ್ತಾ ಇದ್ದ. ನೀನು ಬರೆದಿದ್ದ ನಾನೆಲ್ಲ ಫೇಸ್ಬುಕ್ಕಲ್ಲಿ ಇಂಟರ್ನೆಟ್ಟಲ್ಲಿ ಹಾಕ್ತೇನೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ವಿಡಿಯೋ ಕ್ಲಿಪ್ಪನ್ನು ನೀವು ನೋಡಿದ್ದೀರಾ? ಅವನು ತೋರಿಸಿದಾನ ನಿಮಗೆ? ಅವನು ಮತ್ತೆ ನಾನು ಕಂಪ್ಯೂಟರಿಗೆ ಹೋಗ್ತಿರುವಾಗ ಅವನು ಮತ್ತೆ ನನಗೆ ತೋರಿಸಿದ. ಏನಿತ್ತು ಅದರಲ್ಲಿ? ಅದರಲ್ಲಿ ಜ್ಯೂಸ್ ಕುಡ್ದಾದಂಥ ಎಲ್ಲ ಘಟನೆ, ದೈಹಿಕ ಸಂಪರ್ಕ ಘಟನೆ ಎಲ್ಲ ಅದರಲ್ಲಿತ್ತು. ಓಕೆ, ಅದನ್ನು ನಿಮಗೆ ತೋರಿಸಿದ್ದಾನೆ? ತೋರಿಸಿದ್ದಾನೆ. ಓಕೆ, ಇದಾಯ್ತು. ಆದ ನಂತರ ಮತ್ತೆ ಈಗ ಮಂಗಳೂರಿಗೆ, ಮೂಡುಬಿದ್ರಿಗೆ ಹಾಗೆ ಕರ್ಕೊಂಡು ಮತ್ತೆ ಹೋಗ್ತಾ ಇದ್ನ? ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದ. ಓಕೆ, ಬರುವುದಿಲ್ಲ ಅಂತ ಪ್ರತಿಭಟಿಸಿದಾಗ ಇದನ್ನು ಈ ವಿಡಿಯೋ ಕ್ಲಿಪ್ಪಿಂಗ್ ಅನ್ನು ತೋರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ.
ಅದರಲ್ಲಿ ಯಾವುದು ನೀವು ಪ್ರತಿಭಟನೆ ಮಾಡಿರುವಂಥದ್ದು ಯಾವುದು ಏನು ಇರಲಿಲ್ವಾ ಅದರಲ್ಲಿ? ಅರ್ಥ ಆಗಲಿಲ್ಲ. ನೀವು ಪ್ರತಿಭಟನೆ ಮಾಡ್ತಾ ಇದ್ರಿ, ನಾನು ಬರಲ್ಲ ಅಂತ ಹೇಳ್ತಾ ಇದ್ರಿ, ಆದರೂ ಕೂಡ ಮತ್ತೆ ನಿಮ್ಮನ್ನ ಬಲವಂತವಾಗಿ ಕರ್ಕೊಂಡು ಹೋಗ್ತಾ ಇದ್ರಿ, ನೀವು ಆಗ ಯಾರ ಹತ್ರನೂ ಹೇಳಿಲ್ವಾ? ಆವಾಗ ಯಾರ ಹತ್ರ ಹೇಳಿಲ್ಲ. ಸರ್ ನಿಮ್ಗೆ ಯಾವಾಗ ಗೊತ್ತಾಯ್ತು ಇದು? ನಮಗೆ ಅಂದರೆ ಮೇಡಮ್, ನಾವು ಮದುವೆ ಮಾಡಿ ಕೊಟ್ಟೆವು, ಬರೀ ಪಾಪದ ಕುಟುಂಬದವರು. ಅಂದರೆ ಇವಳಿಗೆ ವಿಜಯಕುಮಾರ್ ನಮ್ಮ ಹುಡುಗ ಮದುವೆಗೆ ಚೊಕ್ಕಾಡಿಯವರು, ಅಲ್ಲಿಗೆ ಪ್ರಪೋಸಲ್ ಬಂತು, ನಾವೆಲ್ಲ ಒಪ್ಪಿಕೊಂಡೆ. ಹೋಗಿ ಅಲ್ಲಿ ಹೋದೆವು, ಇಲ್ಲಿ ಬಂದು ನೋಡುವಾಗ ನಮಗೆ ಹುಡುಗ ಆಗ್ಬೋದು ಅಂತ ಆಯಿತು. ಅಲ್ಲಿ ಮಾತುಕತೆ ಮುಗಿಯಿತು, ಮದುವೆ ಹತ್ತಿರ ಆಗ್ತಾ ಬಂತು. ಇವಳದು ಏನು ವಿಚಾರ ನಮಗೆ ತಿಳಿಲಿಲ್ಲ ಆವಾಗಲೂ ಕೂಡ. ಇವಳು ಬಾಯಿ ಬಿಟ್ಟು ನಮಗೆ ಯಾವ ವಿಚಾರವನ್ನು ತಿಳಿಸಿಲ್ಲ. ಮದುವೆ ಹತ್ತಿರ ಆಯಿತು, ಮದುವೆ ಆಯಿತು. ಮದುವೆ ಆಗಿ ಗೋಣಿಕೊಪ್ಪದಲ್ಲಿ ಇವನು ಸೆಟ್ಲ್ ಆಗಿದ್ದ ಹುಡುಗ ವಿಜಯಕುಮಾರ್, ಇವನು ಇಟ್ಕೊಂಡು ಗೋಣಿಕೊಪ್ಪದಲ್ಲಿ ಇದ್ದ. ಮದುವೆ ಆದ ವಿಜಯಕುಮಾರ್ ಅನ್ನು ಚೊಕ್ಕಾಡಿ ಅವನು ಗೋಣಿಕೊಪ್ಪದಲ್ಲಿ ಟ್ರಾವೆಲ್ಸ್ ಏಜೆನ್ಸಿ ಆಗಿದ್ದ. ಇವರು ಇಬ್ಬರು ಮದುವೆ ಆಗಿ ಅಲ್ಲಿಗೆ ಹೋದರು. ಅಲ್ಲಿ 1.5 ತಿಂಗಳು ಒಳ್ಳೆ ಜೀವನ ಮಾಡಿದ್ದಾರೆ ಇವರು. ನಾವು ಕೂಡ ಅಲ್ಲಿಗೆ ಫ್ಯಾಮಿಲಿಯವರಲ್ಲಿ ಗೋಣಿಕೊಪ್ಪಗೆ ಹೋಗಿದ್ದೇವೆ. ಪುನಃ ಅಲ್ಲಿ ಏನಾಯ್ತು ಅಂದರೆ 1.5 ತಿಂಗಳ ಕಳೆದ ನಂತರ ಇವನು ಅಲ್ಲಿಗೆ ಹೋಗಿದ್ದಾನೆ, AP ಮೋಹನ್ ಅನ್ನುವನು. ಹೋಗಿ ಗಂಡ ಇಲ್ಲದ ಹೊತ್ತಿಗೆ ಹೋಗಿ ಇವರನ್ನೇನೋ ಬ್ಲ್ಯಾಕ್ ಮೇಲ್ ಮಾಡಿ ಹುಡುಗಿಯ ವ್ಯವಸ್ಥೆನ ಹಾಳು ಮಾಡಿ ಗಂಡ ಬರುವ ಹೊತ್ತಿಗೆ ಇವನು ಮಂಚದ ಕೆಳಗಡೆ ಮಲಗೊಂಡಿದ್ದ ಅಂತ ಹೇಳ್ತಾರೆ. ಅವನ ಅದಕ್ಕೆ ಪುರಾವೆ ಉಂಟಲ್ಲ, ಜರ್ಕಿನ್ ಉಂಟು, ಕಾಂಡಮ್ ಉಂಟು, ಅವನ ಬೈಕೆಲ್ಲಲ್ಲೇ ಉಂಟು ಗೋಣಿಕೊಪ್ಪದಲ್ಲಿ. ಈ ರೀತಿ ಎಲ್ಲ ಮಾಡಿದ್ದಾನೆ. ಮಾಡಿ ವಿಜಯಕುಮಾರನ ಹುಡುಗ ಇವಳನ್ನು ಅವನನ್ನು ಒಟ್ಟಿಗೆ ಕರ್ಕೊಂಡು ಬಂದು AP ಮೋಹನ ಮನೆಗೆ ಬಿಟ್ಟಿದ್ದಾನೆ. ಅಲ್ಲಿ ಬಿಟ್ಟೇನಾಯ್ತಂದರೆ ನಮಗೂ ಕರೆಸಿದ್ರು ಇವರು, ಯಾರು ವಿಜಯಕುಮಾರನು ಈಗ ಆಗಿದೆ ಮಾವ ಬನ್ನಿ ಅಂತ ಹೇಳಿದರು ನಮಗೂ. ನಾವು ಕೂಡ ಫ್ಯಾಮಿಲಿಯವರು ಹೋದೆವು ಅಲ್ಲಿಗೆ. ಹೋಗಿ ನೋಡುವಾಗ ಹುಡುಗಿ AP ಮೋಹನ ಮನೆಯಲ್ಲಿದ್ದಾಳೆ. ಏನು ವಿಷಯ ಅಂತ ನಾವು ಇವಳು ಕೇಳುವಾಗ ಈ ರೀತಿ ಆಗಿದೆ, ಹೀಗೆ ಮಾಡಿದ್ದಾನೆ ಅಂತ ಹೇಳಿದ್ದಾಳೆ. ಮಾತಾಡಿಗೆ ಆಗಲಿಲ್ಲ, ಕಷ್ಟ ಆಯ್ತಾದರೂ ಈಗ ಹೇಳಿದರು. ಅದು ವಿಜಯಕುಮಾರ್ ಹೇಳಿದೆ, ಈ ರೀತಿ ಮಾಡಿದ ಮಾವ ಹೀಗೆ ಆಯಿತು ಅಂತ ಹೇಳಿದ. ಅಲ್ಲೊಂದು ವಿಚಾರ ನೋಡಿ ಮೇಡಮ್, ನೀವು ಯಾರು ಬೇಕಾದರೂ ಗಮನಿಸೋದು ವಿಚಾರಲ್ಲಿ, ಗಂಡ ಮನೆಯಲ್ಲಿ ಇಲ್ಲದ ಹೊತ್ತಿಗೆ ಹೆಂಡತಿಯಟ್ಟು ಮತ್ತೊಬ್ಬ ಗಂಡ ಮಲಗಿರುವಾಗ ಇವರನ್ನು ಜೀವಂತ ತಂದವನು ಭಾಳ ಒಳ್ಳೆ ಕೆಲಸ ಮಾಡಿದ್ದಾನೆ. ಅವನು ಸಮಾಜದಲ್ಲಿ ಇಂಥ ಹುಡುಗರು ಸಿಗುವುದು ಭಾಳ ಕಷ್ಟ. ಆದರೂ ಇವಳನ್ನು ತಂದು ಅಲ್ಲಿ ಕೊಟ್ಟಿದ್ದಾನೆ. ಅಲ್ಲಿಗೆ ನಾವು ಹೋದೆವು. ಹಾಗೆ ನಮ್ಮ ಊರಿನ ಗಣ್ಯ ವ್ಯಕ್ತಿ ಅವರು, ಪ್ರಭಾವಶಾಲಿ CP ಜಯರಾಮಗೌಡ ಅಂತ, ಅವರ ಮನೆಗೆ ಹೋದೆವು. ಅಲ್ಲಿ ಹೋಗಿ ಇವರನ್ನು ವಿಜಯನನ್ನು ಎಲ್ಲ ಕೂತ್ಕೊಂಡು ಪಂಚಾಯತ್ಗೆ ಅಂತ ಮಾಡಿ ಆಯಿತು. ಪಂಚಾಯತ್ಗೆ ಇವನು ವಿಜಯಕುಮಾರ್ ಹೇಳಿದ, AP ಮೋಹನ್ ನಿನ್ನ ಹೆಂಡತಿ ಬರಬೇಕಂತ ಹೇಳಿದೆ. ಹೆಂಡತಿ ಇರಲಿಲ್ಲ. AP ಮೋಹನ್ಗೆ ಮದುವೆ ಆಗಿದೆ, 3-4 ತಿಂಗಳ ಗರ್ಭಿಣಿ ಅವಳು ಕೂಡ. ಅವಳು ತವರು ಮನೆಗೆ ಹೋಗಿದ್ರು. ಅವಳು ಬರಬೇಕು ನಾಳೆ ಪಂಚಾಯತ್ಗೆ ಮಾಡುವಂತ ಆಯಿತು. ಮತ್ತು ಮರುದಿನಕ್ಕೆ ಪಂಚಾಯತ್ಗೆ ಆಯಿತು CP ಜಯರಾಮಗೌಡರ ಮನೆಯಲ್ಲಿ. ಆ ಪಂಚಾಯತ್ಗೆಯಲ್ಲಿ CP ಜಯರಾಮಗೌಡರು, UP ರಾಮಕೃಷ್ಣ, AP ಮೋಹನ, ನಾನು, ನಮ್ಮ ಕುಟುಂಬದವರು, ವಿಜಯಕುಮಾರ್ ಎಲ್ಲ, AP ಮೋಹನ ಅಕ್ಕ ತಾಯಿ ಎಲ್ಲ ಇದ್ದರು. ಹೆಂಡತಿ ಕೂಡ ಬಂದರು. ಅಲ್ಲಿ ಪಂಚಾಯತ್ಗೆ ಆಯಿತು. ಪಂಚಾಯತ್ಗೆ ನೇರ ಕೇಳಿದ ವಿಜಯಕುಮಾರ್. ಓಕೆ, ಇದರ ಬಗ್ಗೆ ಇನ್ನಷ್ಟು ಮಾತನಾಡೋಣ. ನಿಮ್ಮಿಬ್ಬರ ಹತ್ರ ಇನ್ನಷ್ಟು ಮಾತನಾಡ್ತೀನಿ. ತಂದೆ ಇಲ್ಲದ ಮಗಳು ಯಾರು ಮನೆಯಲ್ಲಿ ಇರಲ್ಲ ಅನ್ನುವ ಒಂದು ನಂಬಿಕೆಯನ್ನು ಇಟ್ಕೊಂಡು ಪ್ರೀತಿಯ ಹೆಸರಲ್ಲಿ ಯಾವ ರೀತಿಯಾಗಿ ಎಲ್ಲ ಮೋಸ ಮಾಡ್ತಾರೆ ನೋಡಿ. ನಿಜವಾಗ್ಲೂ ಅವನೊಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಬೇರೆ, ಆದರೂ ಕೂಡ ಪ್ರೀತಿಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಮಾಡಿದ್ದಾನೆ. ಹಾಗಾದ್ರೆ ನ್ಯಾಯ ಒದಗಿಸುವವರು ಯಾರು? ಇದರ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡೋಣ ಬ್ರೇಕ್ನ ನಂತರ.